ಒಡಗುಂಬೆ ಜನವಾ ಕೊಡು ಜನವಾ ಕೊಡು ಜನವಾ ಕೊಡು ನಿನ್ನ ಒಡಗುಂಬೆ ಜನವಾ ಕೊಡು ಜನವಾ ಕೊಡು ಹಯವಾ ಬಿಡು ಹಯವಾ ಬಿಡು ಬಿಡಿಸಿಕೊಂಡು ಹೋಗುವ ಬಿಂಕವು ಥಟ್ಟನೆ ಹೇಳಬೇಕು. ಕೇಳ್ತಾ ಇರುವವರು ಸುಧನ್ವ ಅಲ್ಲ, ನನ್ನ ಪಾಲಿಗೆ ಇನ್ನು ಹುಡುಗ ನೀನು. ಹಾಗಾಗಿ ನಿನ್ನನ್ನೇ ಕೇಳ್ತಾ ಇದ್ದೇನೆ, ಬಿಟ್ಟು ಬೋಪೆಯೋ ಸೃಷ್ಟಿಗರ್ಜುನ ಆಗ್ತಾನ ಬಿಟ್ಟು ಹೋದ್ರೆ ಸೃಷ್ಟಿಗರ್ಜುನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬಿಂಕ ಅದು ನಮ್ಮಂತರಿಗೆ ಸಹಜ. ಈ ಪೃಥ್ವಿಯಲ್ಲಿ ಪಾರ್ಥ ಮೂರು ಲೋಕದ ಗಂಡನಿಗೆ ಈ ಒಂದು ಒಧಟು ಹಾಗೂ ಬಿಂಗ ಇರಬೇಕಾದದ್ದು ಸಹಜ. ಹಾಗಾಗಿ ನಾನು ಒಂದು ಮಾತು ಹೇಳ್ತೇನೆ, ನೀನಿನ್ನು ಹುಡುಗಾಟಿಕೆ ಮಾತೆ ಅಂತ ಏನಂತ ಕರೀತಾರೆ? ಬೆಡಗಿನ ನುಡಿ. ಬೆಡಗಿನ ನುಡಿ. ಇದು ಹೇಗಿರ್ತದೆ? ಕಡವನ್ನು ಕಳಿಸಿದ ಕೊಟ್ಟೆಯ ಹಾಗೆ. ಕಡವನ್ನು ತೆಗೆದ ನಂತರ ಕೊಟ್ಟೆ ಅದೇ ಆಕಾರದಲ್ಲಿ ಇರ್ತದೆ, ಒಳಗೆ ಹೂರಣ ಇರುವುದಿಲ್ಲ. ನೋಡ್ಲಿಕ್ಕೆ ಕಡುಬು, ಆದ್ರೆ ಕೇವಲ ಕೊಟ್ಟೆ. ನಿನ್ನ ಮಾತು ಆ ರೀತಿ ಆಯಿತು. ಹಾಗಾಗಿ ಇನ್ನೊಂದು ಕೆಲಸ ಮಾಡ್ಬೇಕು. ಯಾವುದನ್ನು ಕಟ್ಟಿದೆಯೋ ಅದನ್ನು ಬಿಡಬೇಕು, ಯಾವುದನ್ನು ಬಿಚ್ಚಿಟ್ಟಿದೆಯೋ ಅಲ್ಲ ಅದನ್ನು ಕಟ್ಟಿಡಬೇಕು. ಯಾವುದು ಬಿಟ್ಟಿರುವಂತದ್ದು ನಿನ್ನ ಬೆಳಗಿನ ನುಡಿ, ಅದರನ್ನ ಕಟ್ಟಿಡು. ಹಾಗೆಯೇ ಕಟ್ಟಿರುವಂತಹ ಹಸುವನ್ನ ಬಿಟ್ಕೊಡು. ಬಿಟ್ಕೊಡ್ಬೇಕು. ಬಿಟ್ಟುಕೊಟ್ಟು ಏನ್ ಮಾಡ್ಬೇಕು ನೀನು? ಇದ್ದಾರಲ್ಲ ಎಲ್ಲ ಸೈನ್ಯ ಇದ್ದಾರೆ,
ಬಹಳ ಪರಾಕ್ರಮಿಗಳು ಮಹಾರಾಜ ನಿಮ್ಮೂರಿನವರು, ಬಹಳ ಪರಾಕ್ರಮಿಗಳು, ಏನನ್ನು ಬೇಕಾದರೂ ಸಾಧನೆ ಮಾಡಬಲ್ಲವರು. ಹಾಗಾಗಿ ಆ ನಿಮ್ಮ ಪಡೆ ನಮ್ಮಂತವ್ರಿಗೆ ಬೇಕು. ಈ ಸಾರಿ ನೀ ನಮ್ಮ ಮೇಳಕ್ ಬಾ, ಒಂದ್ ತಿರುಗಾಟ ನನ್ನೊಟ್ಟಿಗೆ ಮಾಡು. ಹಾಗಾದ್ರೆ ಒಳ್ಳೊಳ್ಳೆ ಅವಕಾಶವನ್ನು ಕೊಡ್ತೇನೆ. ಯುದ್ಧದ ಚಪಲ ಅಲ್ವಾ ನಿನ್ಗೆ? ಯುದ್ಧ ಮಾಡಬೇಕು ಎನ್ನುವಂತ ಹುಮ್ಮಸ್ಸಿನಿಂದ ಮುನ್ನುಗ್ತಿದೆಯಲ್ಲ, ಯುದ್ಧದ ಅವಕಾಶವನ್ನು ನಾನು ಕೊಡ್ತೇನಂತೆ. ಬರಬೇಕಿದ್ರೆ ಸುಮ್ಮನೆ ಬರಬಾರ್ದು. ನಮ್ಮಲ್ಲೊಂದು ರೀತಿ ರಿವಾಜು ಎನ್ನುವುದಿದೆ. ನಮ್ಮ ತಂಡಕ್ಕೆ ಸೇರ್ಕೊಳ್ಬೇಕು, ಹಣವನ್ನು ಕೊಡ್ಬೇಕು. ಹೌದೌದು ಹೌದು, ಹಣ ಕೊಟ್ಟೇ ಸೇರ್ಬೇಕು. ಮತ್ತೆ ಇಂತಿಷ್ಟೇ ಕೊಡಬೇಕು ಅನ್ನುವುದಾಗಿ ನಾವು ನಿರ್ದಿಷ್ಟ ನಮಗೆ ನಡೀತದೆ. ಯಾಕೆಂದ್ರೆ ನಿಮ್ಮಂತವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಕಷ್ಟ ಆಗ್ಬಾರ್ದು. ಆ ರೀತಿಯಲ್ಲಿ ಧನ ಕೊಡ್ಬೇಕು. ನಮ್ಮೊಟ್ಟಿಗೆ ಸೇರಿದೆ ಅಂತ ಆದ್ರೆ ನಿನಗೊಂದು ಅವಕಾಶವನ್ನು ಕೊಡ್ತೇನೆ. ಬರ್ತೀಯಾ? ಯುದ್ಧ ಮಾಡುವುದು ಬೇಡ, ನಮ್ಮೊಟ್ಟಿಗೆ ಬಾ ಅಂತ ಕರಿತಾ ಇದ್ದೇನೆ. ಹಾ ಪಾರ್ಥ, ಹಾ, ಒಂದು ಹೆಸರಲ್ಲ ನಿನಗೆ? ಏನು? ಮೂಢನಂಬರುವುದಿಲ್ಲ ರೂಢಿಯ ಭಟದಿಂದ ಧನಂಗಳ ಮಾಡದೆ ಯುದ್ಧವ, ಧನಂಗಳ ಮಾಡದೆ ಯುದ್ಧವ, ವಾಜಿ ಧನಂಗಳ ಬೇಡಲು ದ್ವಿಜನೆ ನೀನು. ವಾಜಿದನಂಗಳ ಬೇಡಲು ದ್ವಿಜನೆ ನೀನು. ಯಾಕೆಂದ್ರೆ ಯುದ್ಧ ಮಾಡುವುದು ಬೇಡ. ಈಗ
ಕುದುರೆಯ ಹಣೆಯ ಮೇಲೆ ಹ. ಬರೆದಂತಹ ಲೇಖನ. ಬಲವುಳ್ಳವರು ಬಲವುಳ್ಳವರು ಇದನ್ನು ಕಟ್ಟಬೇಕು. ಹ. ಬಲ ಅದರ ಇಲ್ಲದವರು ಅರ್ಥ ಏನು? ಕಪ್ಪವನ್ನು ಕೊಡಬೇಕು. ಬಲ ಇದ್ದವರು ಕಟ್ಟಿ ಕಾದಬೇಕು. ಹ. ಬಲ ಇದೆ, ಹ. ಹಾಗಾಗಿ ಕುದುರೆ ಕಟ್ಟಿತ್ತು. ಹ. ಇಲ್ಲೇ ಹೋದ್ರೆ ಹ. ಕಟ್ಟುವುದಿಲ್ಲವಾಗಿತ್ತು. ಈಗ ನಿನ್ನ ಮಾತಿನ ಪ್ರಕಾರವಾಗಿ ಹ. ಕುದುರೆಯನ್ನು ಬಿಡ್ಬೇಕು, ಹ. ನಿಮ್ಮ ಮೇಳಕ್ಕೆ ಸೇರ್ಬೇಕು. ಹ್ಮ್. ನಾನಿದ್ದಲ್ಲೆಲ್ಲ ಬೇರೆಯವ್ರು ತಕೊಳ್ತೇವೆ ಬಿಟ್ರೆ ಹ. ನಾವು ಬೇರೆ ಮೇಳಕ್ಕೆ ಹೋಗೋರೆ. ಹೋ ಹೋ ಹೋ. ಅರ್ಥ ಆಯ್ತಾ? ಹ. ಅರ್ಜುನ ಇರ್ಲಿ ಯಾರೇ ಇರ್ಲಿ, ಹ. ಕುದುರೆ ಬೆಂಗಾವಲಿಗೆ ಪಾರ್ಥ ಬರ್ತಾನೆ ಹ. ಅದನ್ನು ಗೊತ್ತಿದ್ದೇ ಕಟ್ಟಿದ್ದು ನಾವು. ಓಹೋ. ಪಾರ್ಥನ ಬಿಂಕವನ್ನು ಇಳಿಸಬೇಕೆನ್ನುವುದು ಹ. ಯಾರ್ಯಾರದ್ದು ಇದ್ರಲ್ಲ, ಹ. ಪಾರ್ಥನ ನೋಡ್ಬೇಕು, ಹ. ಅವನೊಟ್ಟಿಗೆ ಯುದ್ಧ ಮಾಡ್ಬೇಕು, ಹ. ಅವ ಏನು ಅಂತ ತಿಳ್ಕೊಳ್ಬೇಕು. ಹ್ಮ್. ತಿಳ್ಕೊಳ್ಳುವ ಸಿಗುತ್ತದೆ ಕೆಲವೊಂದ್ಸಲ. ಹೌದು ಹೌದು. ಯಾಕೆಂದ್ರೆ ಹ. ನನಗೆ ನಿನಗೆ ಹೋಲಿಸಿದ್ರೆ ಹ. ನೀ ಬಲ್ಲವ. ಹ. ಮಹಾಭಾರತ ಯುದ್ಧದಲ್ಲಿ ಹ. ನಿನ್ನ ಕರ ಚಮತ್ಕಾರ ಗೊತ್ತಿದೆಯಲ್ಲ. ಪ್ರಪಂಚಕ್ಕೆ ಗೊತ್ತಿದೆ. ಹ್ಮ್. ಅಂತಹ ಪಾರ್ಥನನ್ನು ಹೋರಾಡಿದ್ರೆ ಹ್ಮ್. ಏನಾದ್ರೂ ವಿಷಯ ಸಿಗ್ತದೆ. ಓಹೋ. ಒಮ್ಮೆ ಸೋಲಿಸಿದ್ರೆ ಹ. ಮಾತೇ ಇಲ್ಲ. ಹ. ಹೋಗ್ತದೆ. ದೊಡ್ಡವರ ಜೊತೆಗೆ ಸೋತ ಅಂತ ಹೇಳ್ತಾರೆ. ದೊಡ್ಡವರ ಜೊತೆ ಸೋತ ಹ. ಬಿಡು. ವಿಷಯವಲ್ಲ. ಹಾಗಾಗಿ ಹ. ಈಗ ಒಂದು ಅನುಮಾನ, ಹ. ಯುದ್ಧವನ್ನು ಮಾಡುವುದು ಬೇಡ, ಹ. ಕುದುರೆಯನ್ನು ಬಿಡು. ಹ. ಹಾಗೆ ಬಿಡುವುದಲ್ಲ, ಹ. ಎಷ್ಟಾದ್ರೂ ಕೂಡಿ, ಇಂತಿಷ್ಟೇ ಇಲ್ಲ, ದನ ಕೊಡ್ಬೇಕು. ಎಷ್ಟಾದ್ರೂ ಕೂಡಿ ಹ. ಧನವನ್ನು ಕೂಡಿ. ಹ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ, ಕಷ್ಟ ಕಾಲು ಆಗ್ತದೆ ಬಿಡ್ಲಿಕ್ಕೆ ಮಾರ್ರೆ. ಆಗುದಿಲ್ಲ. ಹ. ಧನವನ್ನು ಕೊಡಿ ಎಂಬಾಗ ಹ. ಈಗ ನಿನ್ನ ಮಾತಿಗೆ ಹೋದ್ರೆ ಹ. ಬೇಡಿದ ಹರ ಆಗ್ತದೆ. ನಾನಾ? ಹೌದು. ಈಗ ಪಾರ್ಥ ಒಮ್ಮೆ ಹ. ನಮ್ಮ ಕಾಲಿಗೆರಗೆ ಹ್ಮ್. ಬೇಡಿದ್ರೆ, ಹ. ಕುದುರೆ ಬಿಡಿ ಅಂತ ಬೇಡಿದ್ರೆ ಹ. ಕುದುರೆ ಕೊಟ್ಟೆವು. ಹ. ಇಳಿದೇ ಹೋದ್ರೆ ಹ. ಕುದುರೆ ಬಿಡುವ ಮಾತಿಲ್ಲ. ಸುಧನ್ವ. ನೀನೇನು ಅಂತ ಯುದ್ಧದಲ್ಲಿ ನೋಡ್ಕೊಳ್ತೇನೆ. ಧನ್ವಾ. ಹ. ಭೂತಳದಲ್ಲಿ ಸಾರಿ ಭೂತಳದಲ್ಲಿ ಸಾರಿ ಕೊಳ್ಳುವುದಿದು ರಾಜನೀತಿಯ ಧರ್ಮವೋ. ಸಾರಿ ಕೊಳ್ಳುವುದಿದು ರಾಜನೀತಿಯ ಧರ್ಮವೋ. ನೀ ತರಳನು ನೀ ತರಳನು ನೀ ತರಳನು ನೀ ತರಳನು ನಿನ್ನ ಒಲ್ಲೆರಡವ ನಾನು ನಿನ್ನ ತಾತನ ಕರೆಸಿ ಕೊಡು. ನಿನ್ನ ತಾತನ ಕರೆಸಿ ಕೊಡು. ಸುಧನ್ವಾ. ಸಾರಿ ಸಾರಿ ಹೇಳ್ತೇನೆ, ಹ. ನೀನು ಹುಡುಗ. ಹ. ಯಾಕೆ ಹ. ಹಿಂದೆ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಹ. ಕರ್ಣನ ಮಗನಾಗಿರುವಂತಹ ವೃಷಸೇನ ಯುದ್ಧಕ್ಕೆ ಬಂದಂತಹ ಪರಿಸ್ಥಿತಿ. ಹ. ಶ್ರೀಕೃಷ್ಣನಲ್ಲಿ ಆಡಿದಂತಹ ಮಾತು, ಹ. ಹರಿಯೇ ಪರಿಕಿಸಿ ಎನ್ನ ಈ ಕುವರನ, ನನ್ನ ಕುವರನ್ನು ಪೋಲಿನುತ್ತಿರುವಂತಹ ಈತನನ್ನ ಹೇಗೆ ವಧಿಸಲಿ, ಮಮ್ಮಲ ಮರುಗುತ್ತೇನೆ ಎನ್ನುವುದಾಗಿ ಶ್ರೀಹರಿಯಲ್ಲಿ ಮಾತಾಡಿದ್ದು. ಬಿಟ್ಟು ಕಳಿಸಿದ್ಯಾ? ಇಲ್ಲಪ್ಪ, ಶ್ರೀಹರಿಯೇ ಆಡಿದಂತಹ ಮಾತು. ಹ. ಭೂತಳದಲ್ಲಿ ಯಾರೇ ಹುಡುಗರು ಯುದ್ಧಕ್ಕೆ ಬಂದರೂ ಅವರಿಗೆ ಬುದ್ಧಿವಾದವನ್ನು ಹೇಳಬೇಕು. ಸಾರಿ ಕೊಂದರೆ ಪಾಪವಿಲ್ಲ. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಸಾರಿ 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 ಹೇಳ್ತಾ ಇದ್ದೇನೆ. ಎಲೇ ಹುಡುಗ, ನೀನು ತರಳ. ಯುದ್ಧ ಮಾಡ್ಲಿಕ್ಕೆ ನೀನು ನನ್ನೊಟ್ಟಿಗಲ್ಲ, ಇದ್ದಾನಲ್ಲ ಆ ಹಂಸಧ್ವಜ ಭೂಪ, ಅವನನ್ನ ಕರೆಸಿಕೊಂಡು ಯುದ್ಧ ಮಾಡ್ತೇನಂತೆ. ನಾನಂತೂ ಕರೆಸುವುದಾಯ್ತು, ಹ. ನೀನು ಒಬ್ಬರನ್ನು ಕರೆಸಬೇಕು. ಯಾರನ್ನ? ಮಾರುಮಣ್ಣನ ಕರೆದು
ಕಾರಣಕ್ಕಾಗಿ ನಾನು ರಣಕ್ಕೆ ನಾನು ಅಲ್ಲೇ ಹ, ನಾನ್ ಬೇಡ ಹ, ಅಪ್ಪನನ್ನು ಕರೆಸು. ಹ, ಆದ್ರೆ ಹ, ನನಗೆ ಸರಿ ಅಂತ ಅಲ್ಲ, ಹ. ನಾನು ಅಪ್ಪನನ್ನೇ ಕರೆಸುವುದಾದ್ರೆ ಹ. ನೀನು ಒಬ್ಬನ ಕರೆಸ್ಬೇಕು. ಯಾರನ್ನ? ಮಾರಮ್ಮನನ್ನ ಕರೆಸಬೇಕು. ಯಾಕೆ ಒಬ್ಬನ ಹುಡುಗ ಒಬ್ಬನ ಹುಡುಗನೇ ನಿನ್ನೊಳುಕಿಸುವರೆ ಹರಿ ಏಕೆ ಎಲ್ಲ ಹುಲುಬೂಬನ ಹುಡುಗನೆ, ಎಷ್ಟು ಸಾರಿ ಹೇಳಿ ಬುದ್ಧಿ ಹೇಳಿದರೂ ಕೂಡ ಕೇಳ್ತಾ ಇಲ್ವಲ್ಲ. ಈ ಪಾರ್ಥನ ಎದುರು ನೀನು ತರಗಲೆಯಂತೆ ಉದುರು ಹಾಕ್ತೀಯ. ಹಾಗಾಗಿ ನಿನಗೆ ಬುದ್ಧಿ ಮಾತಲ್ಲ, ಶರಗಳಿಂದಲೇ ಉತ್ತರ ಕೊಡ್ತೇನಂತೆ. ಪೂದುರ ಸುಧನ್ ಕೂತುರೆ ಸುಧನ್ವ ಸತ್ವಾತಿಶಯದಿ ವಿಖ್ಯಾತನಗೆ ಹೌದಯ್ಯ. ಮುದ್ರತವ ಈತರದೊಲೆಸೆವರು ಪಾತಾಳ ಸುರನಿಳಯ ಭೂತಳದ ಪಟುಬಟರ ವ್ರಾತದುಳು ಕಾಣೆಯೇ ಪಾತಾಳ ಸುರನಿಳಯ ಭೂತಳದ ಪಟುಬಟರ ವ್ರಾತದುಳು ಕಾಣೆ ಹೌದಯ್ಯ. ನೀ ತರಳ ನೀ ತರಳ ಬರಿದೇತ ಕಳಿದ ಪೇ ನಿನ್ನ ತಾತನು ಬರಹೇಳು ಗಾತಿಸುವರಲ್ಲ. ನೀ ತರಳ ಬರಿದೇತ ಕಳಿದ ಪೇ ನಿನ್ನ ತಾತನು ಬರಹೇಳು ಗಾತಿಸುವರಲ್ಲ. ಕೂತುರೆ ಸಾವಾಸ್ ಮಜರೆ ಬಳಿ ಬಾಬುರೆ ಸುಧನ್ವ. ಮೆಚ್ಚಿದೆಯಲ್ಲ? ಮೆಚ್ಚಿದ್ದೇನೆ, ಮೆಚ್ಚಿದ್ದೇನೆ. ನಾನು ನನ್ನಂತವನ ಬಾಯಿಂದ ಈ ಶಬ್ದ ಬರಬೇಕಾದ್ರೆ ನಿನ್ನ ಅಧಟನ್ನ, ನಿನ್ನ ವೀರತನವನ್ನ ಕೊಂಡಾಡಲೇಬೇಕು. ಯಾಕೆ ಬಲ್ಲಯ್ಯ? ಈ ಭಾರತ ಏರಿರುವಂತ ರಥ ಖಂಡವದಾನ ಪ್ರಸಂಗದಲ್ಲಿ ಸಾಕ್ಷಾತ್ ಅಗ್ನಿದೇವನೇ ನೀಡಿರುವಂತ ಬೆಳ್ಳಗೊಡೆಯ ರಥ. ಈ ರಥದಲ್ಲಿ ಸಾಮಾನ್ಯದವರು ಕುಳಿತುಕೊಂಡಿಲ್ಲ, ಸಾಕ್ಷಾತ್ ಮಾರುತಿ ಆವಿರ್ಭೂತನಾಗಿದ್ದಾನೆ. ಅಷ್ಟೇ ಅಲ್ಲಯ್ಯ, ಈ ಗಾಂಡೀವ ಧನಸ್ಸು ಸಾಮಾನ್ಯದವರಿಂದ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮೇಧಾವಿ ಎತ್ತಲಿಗೆ ಆಗಿರುವಂತಹ ಧನಸ್ಸನ್ನ ಎತ್ತು ಕುಳಿತಿರುವಂತಹ ರಥವನ್ನ ನೀನು ಹಾರಿಸದೇ ಅಲ್ಲ, ಎಷ್ಟು ದೂರ ಶತ ಯೋಜನೆಯ ತನಕ ಈ ರೀತಿ ಹಾರಿಸುವವರನ್ನ. ಲೆಕ್ಕ ಸಿಕ್ಕಿದ್ ಸರ್. ಹಾ, ಹಾಗೆ ನಮ್ಮ ಕನ್ನಡತೆಯೇ ಅಷ್ಟು. ಹಾರಿಸುವುದಲ್ಲಿ ಯಾರಿಲ್ಲ ಅಂತ ಕೇಳು. ಪಾತಾಳದಲ್ಲಿ, ಸುರಲೋಕದಲ್ಲಿ, ಹಾಗೆಯೇ ಈ ಭೂತಳದ ಪಟೋಪಟರಲ್ಲಿ ಯಾರನ್ನೂ ಕಾಣೆ. ಹಾಗಾಗಿ ಹೇಳ್ತಾ ಇದ್ದೇನೆಯ್ಯ, ಮಮ್ಮಲ ಮರುತ್ತಾ ಇದ್ದೇನೆ. ಯಾಕೆ ಬಲ್ಲಯ್ಯ? ಹಿಂದೊಮ್ಮೆ ಯುದ್ಧ ರಂಗದಲ್ಲಿ ನನ್ನ ಮಗನಾದಂತ ಅಭಿಮನ್ಯು ಷಡು ರಥಗಳೆಲ್ಲರೂ ಒಂದಾಗಿ ಬಂದಾಗ ಚಕ್ರವ್ಯೂಹವನ್ನು ಭೇದಿಸಿ ಎದೆಯರ ನಡುಕ ಹುಟ್ಟಿಸಿ ಅವರನ್ನೆಲ್ಲ ಗೆಲ್ಲುತ್ತಾ ಇದ್ದನೋ ಏನು, ಮೋಸಕ್ಕೆ ಬಲಿಯಾಗಿ ಸಾವಿಗೀಡಾಗಬೇಕಾಯಿತು. ಅಂತ ಹಸುಳೆಯನ್ನು ಕಳೆದುಕೊಂಡಂತಹ ಪಾರ್ಥ ಮಾತಾಡ್ತಿದ್ದೇನೆ. ಮಮ್ಮಲ ಮರುತ್ತಾ ಇದ್ದೇನೆ. ಎಲೆ ಹಸುಳೆಯಾದಂತಹ ಸುಧನ್ವ, ನಿನ್ನ ನೀನೇಕೆ ಅಳಿದಪೆ ಈ ಪ್ರಪಂಚದಲ್ಲಿ? ನಿನ್ನ ಕೀರ್ತಿ ಪತಾಕಿ ಇನ್ನೂ ಬೆಳಗಬೇಕು, ಇನ್ನೂ ಬೆಳಗಬೇಕು. ಬುದ್ಧಿ ಮಾತನ್ನು ಹೇಳ್ತಾ ಇದ್ದೇನೆ. ನೀನಲ್ಲ, ನಿನ್ನಪ್ಪನನ್ನು ಬರ ಹೇಳ. ಕೇಳು ನಿನ್ನಲಿಯ ಧನಂಜಯ, ಕೇಳು ನಿನ್ನಲಿ ಹಲಬರಿದ್ದಡದೇನು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದುಳು ಲಲಿತ ಸಾರಥ್ಯಗಳಿಲ್ಲದೆ
ಸಮರ ಮಧ್ಯದೊಳು ಹುಳು ಪರಾಕ್ರಮಿಸೂತನಿಂದಲೇ ಗೆಲ್ಲಲವುದೇ ಹುಲು ಪರಾಕ್ರಮಿಸೂತನಿಂದಲೇ ಗೆಲ್ಲಲವುದೇ ನೀ ಮರಳೆಲ ನೀ ಮರುಳೆಲ ನೀ ಮರಳೆಲ ನೀ ಮರುಳೆಲ ನೀ ಮರಳೆಲು ಬರಿದಳಸದೆನು ನಡೆ ಹತ್ತಿನ ಓದಿನಿಂದ ತೆಗೆದೆಷ್ಟು ಅರ್ಜುನ, ಸುಧನ್ವ. ನೀನು ಎಷ್ಟೇ ಬಲವಂತ ಆದ್ರು ಹಾ. ಎಷ್ಟೇ ಶಕ್ತಿಶಾಲಿ ನಿನಗಿದ್ರು ಹ್ಮ್. ಇಲ್ಲಿ ಗೆಲ್ಲಿಕ್ಕೆ ಆಗುವುದಿಲ್ಲ. ಓಹೋ. ಈ ಜಾಗವೇ ನಮ್ಮದು, ಹಾ. ನಮ್ಮ ಬಲವೇ ಹೆಚ್ಚು ಇಲ್ಲಿ. ಹಾ. ಅದರಲ್ಲಿಯೂ ಹಾ. ಈ ಸಾರಥಿಯನ್ನು, ಹ್ಮ್. ಈ ಹುಲು ಸಾರಥಿಯನ್ನು ನಿನಗೆ ಗೆಲ್ಲುವ ಅಸಾಧ್ಯ. ಅಸಾಧ್ಯವಾದ ಸಾಧ್ಯ. ಪ್ರಪಂಚಮುಖಿ ಇರುವ ಗೊತ್ತಿದೆ ಹಾ. ನಿನ್ನ ಬಲ ಏನು ಎನ್ನುವುದು. ಹ್ಮ್. ಮೂರು ಲೋಕದ ಗಂಡು ಎಂತೆಂತವರನ್ನೆಲ್ಲ ಸೆಳೆದಿದ್ದೀಯ ನೀನು. ಹೌದಯ್ಯ. ಅದೊಂದು ಮಾತು ಹೇಳ. ಏನು? ರನ್ನದುಪ್ಪರಿಗೆ ಏರದೆ ಹೋದವ ಹಾ. ಮೇರು ಪರ್ವತವನ್ನು ಏರುವುದಕ್ಕೆ ಸಾಧ್ಯವ? ನಿನ್ನನ್ನ ಗೆಲ್ಲಲ್ಲ ಕಾಯದೆ ಇರುವವನು ನನ್ನನ್ನೇ ಗೆಲ್ಲಿಕ್ಕಾಗುವುದಿಲ್ಲ. ನಿಮ್ಮ ತಂದೆ ಆಗಿರುವಂತಹ ಔಷಧಿಯನ್ನು ಗೆಲ್ಲಲಾರೆ. ಗೆಲ್ಲುವುದಕ್ಕೆ ಆಗ್ತದೆ. ಹಾಗಾಗಿ ಹ್ಮ್. ಮತ್ತೊಮ್ಮೆ ಹೇಳ್ತೇನೆ, ಹಾ. ಮಾರಮಣನನ್ನು ಕರೆಸು. ಹಾ. ಅವನ ಲಲಿತ ಸಾರಥ್ಯ ಹೌದವ. ನಿನಗೆ ಶ್ರೀಕೃಷ್ಣ ಹೇಳಕೋ. ಬಾರ ಹಾಗಾದ್ರೆ. ಬಲವೀರನೇ ನೋಡ್ಬೋದೇನು ಶೂರನೇ ಕೈದ ತೊಂದರೆಯಾಗಿ ಬಲ 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 ಬಲವೀರನೇ ನೋಡ್ಬೋದೇನು ನೋಡ್ಬೋದೇನು ನೋಡುವುದೇನು ಶೂರನೇ ಬಲ 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 ಬಲವೀರನೇ ನೋಡುವುದೇನು ನೋಡುವುದೇನು ಶೂರನೇ ಬಲರೆ ವೀರ ನಿನಗೆ ನಾನು ಬಲರೆ ವೀರ ಬಲರೆ ವೀರ ನಿನಗೆ ನಾನು ದುರ್ಗದಲ್ಲಿ ಮೆಚ್ಚಿದೆ ಬಲರೆ ಬಲರೆ ನಿನಗೆ ನಾನು ಕದನದಲ್ಲಿ ಮೆಚ್ಚಿದೆ ಕದನದಲ್ಲಿ ಮೆಚ್ಚಿದೆ ಬಲವೀರನೇ ಬಲವೀರನೇ ನೋಡುವುದೇನು ಶೂರನೇ ಶಿವನ ಕೂಡ ಸೆಣಸಿದಂತ ಅವನ ಎಲ್ಲಿದೆ ಆ ಶಿವನ ಕೂಡ ಶಿವನ ಕೂಡ ಸೆಣಸಿದಂತ ಶಿವನ ಕೂಡ ಸೆಣಸಿದಂತ ಅವನ ಎಲ್ಲಿದೆ ಆ ಅವನ ಎಲ್ಲಿದೆ ಕವಚ ಗೆಲಿದ ಸೂರ್ಯ ಎಲ್ಲಿದೆ ದಾನವನೇ ಮಾತ ಕವಚ ಗೆಲಿದ ಸೂರ್ಯ ಎಲ್ಲಿದೆ ಶಿವನ ಕೂಡ ಸೆಣಸಿದಂತ ಅವನ ಎಲ್ಲಿದೆ ದಾನವನೇ ಮಾತ ಕವಚ ಗೆಲಿದ ಶೌರ್ಯ ಎಲ್ಲಿದೆ
ಪರಾಕ್ರಮ ಏನು ಇಲ್ಲ. ಮಾತೆಲ್ಲ ಮುಗಿದು ಹೋಯ್ತಾ? ಮುಗಿದೇ ಹೋಯ್ತು. ಅರ್ಜುನನ ಭವಿಷ್ಯ ಮುಗಿದೇ ಹೋಯ್ತು ಎನ್ನುವ ನೆಲೆಯಲ್ಲಿ ನೆಲ ನೋಡ್ತಾ ಇದ್ದಾನೆ ಪಾಪ. ಭಲಾರೆ ಭಲಾರೆ ವೀರನೇ, ನೋಡ್ತಾ ಇದ್ದೇನೆ ಸೂರ್ಯನನ್ನು. ಎಲ್ಲಿ ಹೋಯ್ತು? ಶಿವನನ್ನು ಗೆಲ್ಲಿದು ಪಾಶುಪತಾಸ್ತ್ರವನ್ನು ಪಡೆದಿದ್ದೇನೆ. ತರಲಿಲ್ವಾ ಅಥವಾ ತೆಗಿಲಿಲ್ವಾ? ಕೌರವಾದಿ ಸುಭಟರನ್ನು ಗೆಲ್ಲಿದಂತಹ ನಿನ್ನ ಶೌರ್ಯ ಎಲ್ಲೋಯ್ತು? ದಾನವರಾದಗಾಗಿ ನವನಿಮಾತ ಕವಚ ಎಲ್ಲೋಯ್ತು? ಎಂತಹ ಶಕ್ತಿವಂತ ಪಾಲಕ. ಇನ್ನೂ ನೆಲೆ ನೋಡ್ತಾ ಇದ್ದೇನೆ. ಬದುಕುವ ಆಸೆ, ಯುದ್ಧ ಮಾಡುವ ಆಸೆ ಇನ್ನೂ ಉಂಟು ಅಂತಾದರೆ ಸಾರಥಿ ಇದ್ದಾನಲ್ಲ, ಆ ಕಾರಣಕ್ಕಾಗಿ ಹೀಗೆ ಕುಳಿತಿದ್ದ ಪಾಪ. ಈ ಸಾರಥಿಯಿಂದ ನಿನಗೆ ಗೆಲುವು ಅಸಾಧ್ಯ. ಇದು ಸಾರಥಿಯನ್ನು ದೇವ ಕೃಷ್ಣ ನೀನು ನಮ್ಮ ಬಾವಲೆಂದು ನಂಬಿ ಜಗದಿಯ. ದೇವ ಕೃಷ್ಣ ನೀನು ನಮ್ಮ ಬಾವನೆಂದು ನಂಬಿ ಜಗದಿಯ. ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲೇ. ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲಯ್ಯ. ಮುಂದೆ ನೀ ವಿರೋಧಿಯೊಡನೆ ಕಾದಲಾವ ಪರಿಯುಳು. ಮುಂದೆ ನೀ ವಿರೋಧಿಯೊಡನೆ ಕಾದಲಾವ ಪರಿಯುಳು. ದೇವ ಶ್ರೀಕೃಷ್ಣ ಶ್ರೀಹರಿ ಪಾರ್ಥನ ಬದುಕಿನಲ್ಲಿ ಇಂತಹದ್ದೊಂದು ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟಿತಲ್ಲ. ಏನು ಪಾರ್ಥನ ಕೈ ಸಾಗದೇ ಹೋಯಿತೆ. ಹುಡುಗ ಮಾತಾಡ್ತಾನೆ. ಏನ್ ಮಾಡೋಣ ಹೇಳಿ? ಶಕ್ತಿ ಇಲ್ಲವ ಪಾರ್ಥನಲ್ಲಿ. ಏನ್ ಮಾಡೋಣ? ಅಳಿದು ಹೋಗ್ತಾನೆ. ಕೀರ್ತಿವಂತ ಹುಡುಗ ಮುಗಿದು ಹೋಗ್ತಾನೆ ಎನ್ನುವುದಾಗಿ ಯೋಚಿಸ್ತಾ ಇದ್ದೇನೆ. ಆದರೂ ಪಾರ್ಥನ ಕೈ ಸೋಲಾಯಿತು. ಯಾಕೆ? ಈತ ಶ್ರೀಹರಿಯ ಭಕ್ತ. ಈ ಪಾರ್ಥನು ನಿನ್ನನ್ನು ಅನುದಿನವೂ ಅನುಕ್ಷಣವೂ ಜಪಿಸುತ್ತಿರುವಂತವನು. ಕೃಷ್ಣ, ಒಂದು ಮಾತಿದೆ, ತೇನ ಮೇವ ತಳಮಪಿ ನಚಲತಿ ಎನ್ನುವ ಹಾಗೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ನಿನ್ನ ಒಂದು ನಿರ್ದೇಶನವಿಲ್ಲದೆ ಅಲ್ಲಾಡುವುದಿಲ್ಲಂತೆ ಮಾಸುವನ್ನು. ಹಾಗಾದ್ರೆ ಇಂದು ಈ ಪಾರ್ಥನ ಪಾಲಿಗೆ ಸೋಲಾಯಿತು ಅಂದ್ರೆ ಏನಾದರೂ ಒಂದು ವಿಶೇಷ ಘಟನೆ ನಡೀಲಿಕ್ಕಿದೆ ಎನ್ನುವುದಾಗಿ ಅರಿತುಕೊಂಡಿದ್ದೇನೆ. ಹಾಗಾಗಿ ಈ ಪಾರ್ಥನ ಬಾಳು ಶ್ರೀಕೃಷ್ಣನಿಲ್ಲದೆ ಶೂನ್ಯ, ಶೂನ್ಯ, ಬರೀ ಶೂನ್ಯ. ಹಾಗಾಗಿ ನಿನ್ನಲ್ಲೇ ಮೊರೆ ಇಡ್ತಾ ಇದ್ದೇನೆ. ಓ ಅಚ್ಯುತ, ಅನಂತ, ಅನವರತ, ಗೋವಿಂದ, ಶ್ರೀಹರಿ, ಕಾಪಾಡು, ಕಾಪಾಡು ಶ್ರೀಕೃಷ್ಣ, ಕಾಪಾಡು. ಬಂದ ತಕ್ಷಣದೂಲಲ್ಲಿಗೆ ಬಂದನು ನರ ನರ ಥಾಪಕ್ಕೆ ಗರುಡ ಚಂದನನಾಗಿಯ ಮಂದರ ಗದನು. ಬಂದ ತಕ್ಷಣದು ಅಲ್ಲಿಗೆ
ಯುಗ ಯುಗದಲ್ಲೂ ಬಗೆ ಬಗೆಯ ಅವತಾರನೆತ್ತಿ ದುಷ್ಟರನ್ನ ಶಿಕ್ಷಿಸುತ್ತಾ ಶಿಷ್ಟರನ್ನ ರಕ್ಷಿಸುತ್ತಾ ಬಂದಿದ್ದೇನೆ. ಹಾಗೆಯೇ ಈ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಿ ಧರ್ಮವು ನೆಲೆಗೊಳ್ಳುವಂತೆ ಮಾಡಿದ್ದೇನೆ. ಯುಧಿಷ್ಠಿರನು ಮಹಾಭಾರತ ಯುದ್ಧವನ್ನು ಕಳೆದು ಬಂಧು ಬಾಂಧವರನ್ನು ಹತ್ಯೆ ಮಾಡಿದನೆಂಬ ದೋಷಕ್ಕೆ ಒಳಗಾಗಿ ಪಶ್ಚಾತ್ತಾಪಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡ. ಯಾಗದ ಕುದುರೆಯು ಚಂಪಕಾವತಿಗೆ ಬಂದಿದೆ. ಸುಧನ್ವನು ಅದನ್ನು ಕಟ್ಟಿದ್ದಾನೆ. ಯಾಗದ ರಕ್ಷಣೆಗೆ ಬಂದಂತಹ ಪಾರ್ಥನು ಯುದ್ಧದಲ್ಲಿ ಕೈ ಸೋತು ಕುಳಿತಿದ್ದಾನೆ. ಸಾರಥಿ ವಧಿಸಿ ಹೋಗಿದ್ದಾನೆಂಬ ಚಿಂತೆಯಲ್ಲಿದ್ದಾನೆ. ತಡ ಮಾಡುವುದಲ್ಲ, ನೇರವಾಗಿ ಅರ್ಜುನನಲ್ಲಿ ಹೋಗುತ್ತೇನೆ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲೆ ಪಾರ್ಥನ ಸೆಳೆದು ಬಿಗಿದ ಪುತಲೆ ತಾರತದೊಳಗೆ ಕುಳಿತ ಶ್ವಗಳ ವಾಗೆಯನು ಕೊಂಡನ ಹರಿಯೋ. ಅರ್ಜುನ, ಶ್ರೀಹರಿ ಏನಾಯ್ತು? ನೋಡಿ ಕಾಣ್ತಾ ಇದೆಯಲ್ಲ ತಂದೆ, ಮುನ್ನತ್ತಿ ಬಂದಿರುವಂತಹ ಈ ಪಾರ್ಥನ ಪಾಲಿಗೆ ಸುಧನ್ವನಿಂದ ಸೋಲಾಗಿ ಹೋಯಿತು ಪ್ರಭು. ಸೋಲಾಯ್ತಾ? ಸಾರಥಿಯನ್ನ ಕಳೆದುಕೊಂಡಿದ್ದೇನೆ. ದಾರಿ ಕಾಣದೆ ನೆಲನೋಟಕನಾಗಿ ಕುಳಿತಿದ್ದೇನೆ ಪ್ರಭು. ನೀನೇ ದಾರಿ ತೋರಬೇಕು, ನೀನೇ ದಾರಿ ತೋರಬೇಕು. ಅರ್ಜುನ, ಹ, ಯುದ್ಧದಲ್ಲಿ ಕೈ ಸೋತೆಯ? ಹೌದು. ಸಾರಥಿ ವಧಿಸಿ ಹೋಗಿದ್ದಾನೆಂಬ ಚಿಂತೆ ನಿನ್ನದು. ಹ, ಚಿಂತಿಸದಿರು. ಹ, ಬಹುಶಃ ಆ ಕಾಲಕ್ಕೆ ಹ, ಓರ್ವ ಹುಲು ಸಾರಥಿಯಾಗಿ ನಿನ್ನ ರಥದಲ್ಲಿ ನೋಡಲು ಇಷ್ಟ ಇಲ್ಲ ಅನ್ನಿಸುತ್ತದೆ. ಹ, ಅದಕ್ಕಾಗಿ ಪಾರ್ಥ ಸಾರಥಿಯಾದ ನಾನೇ ಬಂದಿದ್ದೇನೆ. ಹ, ಹಿಂದೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಹ. ಏನು ರಥವನ್ನ? ರಥದ ವಾಗೆಯನ್ನು ನಾನೇ ಹಿಡಿಯುತ್ತೇನೆ. ಯುದ್ಧ ಮಾಡು. ತಡ ಮಾಡುವುದಲ್ಲ, ನೇರವಾಗಿ ರಥವನ್ನು ಏರ್ತೇನೆ. ಇನಿದು ನೋಡುತ್ತಲಾಗ ಭೂಪನವನುಗದಂತರ್ಯದೊಲೆತ್ಯದಿ ನೆರವ ಮೂರ್ತಿಯು ನರ ನರತದೊಳು ಮಿನುಗುತ್ತಿಗುದ ಕಣ್ಣು ಪುಳಪು ಸೋದೆ ಯುದ್ಧ ಕ್ಷೇತ್ರದಲ್ಲಿ ಪ್ರಕಾಶಮಾನವಾದಂತಹ ಬೆಳಕು. ಈ ಪ್ರಕಾಶಮಾನವಾದಂತಹ ಬೆಳಕು ಎಲ್ಲಿಂದ ಅಂತ ನೋಡಿದ್ರೆ ನರನ ರಥದಲ್ಲಿ ನನ್ನ ಆರಾಧ್ಯ ದೈವ, ಆರಾಧ್ಯ ಮೂರ್ತಿ, ಯಾವ ಕಾಲ್ಪನಿಕ ಚಿತ್ರಕ್ಕೆ ನಾವು ಪೂಜಿಸುತ್ತಿದ್ದೇವೋ ಅಂತ ಚಿತ್ರವೇ ಇಂದು ಪಾರ್ಥನ ರಥದಲ್ಲಿ ಮೈದೋರಿ ನಿಂತಿದೆ. ಆ ಬೆಳಕು ಇದು ನನ್ನ ಭಾಗ್ಯ. ಕೃಷ್ಣನನ್ನು ಕಾಣಬೇಕೆನ್ನುವುದಾಗಿ ನನ್ನಪ್ಪನ ಆಸೆ ಅದು. ಅಪ್ಪ ಬಾ, ಯಾರು ಬಂದಿದ್ದಾರೆ ನೋಡಿ. ಪರಸು ಬಂದನು, ಭಾಗವತ ಜನ ಪರಸು ಬಂದನು, ತನ್ನ ನೆನವರಿಗೆ ಪರಮ ಪದವಿವ ಪರಮ ಪುರುಷೋತ್ತಮ ಬಂದ, ದುರಿತ ದುರ್ಗ ವಿಬಾಡ ಬಂದನು, ಸುರರ ಸಲಹುವ ದೇವ ಬಂದನು. ಅಮ್ಮ ಬಾರಮ್ಮ, ಹೀಗೆ ಯಾರು ಬಂದಿದ್ದಾರೆ ನೋಡಿ. ಕಂಜ ಸಂಭವ ಪಿತರು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು, ಕುಂಜರನೆ ಹೊರಕೆಯಲ್ಲಿ ಸಲಹಿದ ದೇವನಿದೋ ಬಂದ, ಅಂಜನಾಸುತ ನೊಡೆಯ ಬಂದನು, ಅಂಜಿದ ಸುರಿಗೆ ಅಭಯವನಿತ್ತ ದೇವನಿದೋ ಬಂದ. ತಂಗಿ, ಪೂಜೆ ಸಲಕರಣೆಗಳೆಲ್ಲ ತೆಗೆದುಕೊಂಡು ಬಾರಮ್ಮ. ಯಾರು ಬಂದಿದ್ದಾರೆ ನೋಡು. ದೇವ ಬಂದನು, ತನ್ನ ನೆನೆವರ ಕಾವ ಬಂದನು, ದೈತ್ಯ ಕುಲವರ ಧಾವ ಬಂದನು, ಭಾಗವತ ಜನ ಲೋರುಕುನು ಬಂದ, ಬಾರಿಸುವ ನಗಾರಿ ಬಂದ, ದೇವ ಬಂದನು, ವೀರ ನಾರಾಯಣ ಬಂದನು ನಮ್ಮ ನಾಡಿಗೆ. ಇದೇ ಇರಬೇಕು ಪುಳಕೋತ್ಸವ. ಇವರನ್ನೆಲ್ಲ ಕರೆಯುವುದಕ್ಕೆ ನಾನ್ಯಾರು? ಯಾರ್ಯಾರಿಗೆ ಪುಣ್ಯ ಲಭ್ಯವಿದೆಯೋ ಅವರಿಗೆಲ್ಲ ದರ್ಶನದ ಭಾಗ್ಯ ಸಿಗ್ತದೆ. ಬಂದ ಭಗವಂತನ ಪಾದದಲ್ಲಿ ನನ್ನ ತಲೆಯನ್ನಿಟ್ಟು ಕೃತಾರ್ಥನಾಗ್ತೇನೆ. ಪರಮಾತ್ಮ ಎಂದನಾಗ ಸೋದನ್ನ ಎಂದನಾಗ ಸುಧನ್ವ ಶ್ರೀ ಗೋವಿಂದ ಲಾಲಿಸೋ
ಸತತ ಕುಂತಿ ನಂದನರ ಪಾಲಿಸುವೆ ಅಪಜಯ ಹೊಂದಗೊಡದೆ ಕುಂತಿ ನಂದನರ ಪಾಲಿಸುವೆ ಅಪಜಯ ಹೊಂದಗೊಡದೆ ನಿನ್ನ ಆಗಮನದಿಂದ ಸಮಸ್ತ ಚಂಪಕಾವತಿ ಪಾವನವಾಯಿತು ತಂದೆ. ನಮ್ಮ ಬದುಕು ಸಾರ್ಥಕವಾಯಿತು. ಬದುಕಿನಲ್ಲಿ ಕೃಷ್ಣನನ್ನು ನೋಡಬೇಕು ಎನ್ನುವ ಹಾಗೆ ಜಾತಕ ಪಕ್ಷಿ ಹಾಗೆ ಕಾದು ಕುಳಿತವರು ನಾವು. ನನ್ನ ಆಸೆ ಈಡೇರಿತು, ಅಪ್ಪನ ಆಸೆ ಈಡೇರಿತು. ನನ್ನ ಸಾಧನೆ ಹಾದಿ ಇಂದು ಪೂರ್ಣವಾಯಿತು ಭಗವಂತ. ಆದರೆ ಒಂದು ವಿನಂತಿ ನಿನ್ನಲ್ಲಿ, ಪಾಂಡವ ಪಕ್ಷಪಾತಿ ಎನ್ನುವಂತಹ ಬಿರುದು ನಿನಗೆ. ಈಗ ಬಂದದ್ದು ಪಾರ್ಥ ಸಾರಥಿಯಾಗಿ ಅರ್ಜುನನ ಸಹಾಯಕ್ಕೆ ಬಂದವ ನೀನು. ಈಗ ನೀನು ಬಂದಿದ್ದೀಯ ಎಂಬ ಮಾತ್ರಕ್ಕೆ ಕರ್ತವ್ಯದಿಂದ ಹಿಂದೆ ಹೋಗುವುದಕ್ಕಾಗುವುದಿಲ್ಲ. ಕರ್ತವ್ಯಕ್ಕೆ ಭಂಗ ಬರ್ತದೆ, ಪಿತನಾಜ್ಞೆಗೆ ಧಕ್ಕೆ ಬರ್ತದೆ. ಹಾಗಾಗಿ ಝಂಕರಿಸಿದ್ದೇನೆ ಯುದ್ಧಕ್ಕಾಗಿ. ಅದೇ ಬದ್ಧತೆ ಪಾರ್ಥನಿಗೆ ಇದ್ರೆ ಪ್ರತಿಜ್ಞೆ ಬನ್ನಿ ನೋಡುವ. ಎಲವನಿಂದನು ಮೂರು ಮಾಡದೆ ಕೊಳಲರಿಯೇನೋ ಉಳಿದೆನೋದರೆ ಕೊಳಲರಿಯೇನೋ ಉಳಿದೆನೋದರೆ ಎಲ್ಲವೋ ಸುಧನ್ವ, ನಡೆಯುವಂತಹ ಯುದ್ಧದಲ್ಲಿ ಮೂರು ಬಾಣದಲ್ಲಿ ನಿನ್ನನ್ನು ಸಂಹರಿಸದೇ ಇದ್ದರೆ ಅತಿ ಭೂಮಿಯಲ್ಲಿ ಅತಿ ಕಿಲಿಮಿಷನರ ಈ ಭಾಷೆ ಮೂರರ ನಡುವೆ ಕತ್ತರಿಸದರೆ ಕೃಷ್ಣರಾಯನ ಭಕ್ತನು. ಇತ್ತ ಕೇಳಲು ಪಾರ್ಥನಿಂದೆಯ ಮೂರು ಬಾಣಗಳನ್ನು ನಡು ಪಥದಲ್ಲಿಯೇ ತುಂಡರಿಸದೆ ಹೋದ್ರೆ ಕೃಷ್ಣನಿಗೆ ಭಕ್ತ ಮತವರಿಯದೋ ಮತವರಿಯದೋ ಭ್ರಮಿಸಿ ನುಡಿದ ಭಾಷೆಯೋ ಜಯದ್ರತನ ಕತೆ ಬಂದೊದಗಿತಲ್ಲ ಜಯದ್ರತನ ಕತೆ ಬಂದೊದಗಿತಲ್ಲ ಅತಿ ಸತ್ಯ ಸಂದ ಸೋನತ ಸಾಹಸಿ ಗಣಿತ ಅತಿ ಸತ್ಯ ಸಂದ ಸೋನತ ಸಾಹಸಿ ಗಣಿತ ಈತನು ಮತಿಸುವಡದಾರಿಗಳ ಬಲ್ಲ ಈತನು ಮತಿಸುವಡದಾರಿಗಳ ಬಲ್ಲ ಅರ್ಜುನ, ಪ್ರಭು ತಪ್ಪು ಮಾಡಿಬಿಟ್ಟೆ ಅರ್ಜುನ. ನೀನು ತಪ್ಪಾಗಿ ಹೋಯಿತಾ? ತಪ್ಪಾಗಿ ಹೋಗಿ ಎಲ್ಲಿ ಪ್ರಭು? ಯೋಚಿಸಬೇಕಾಗಿತ್ತು. ಹ ಪ್ರತಿಜ್ಞೆ ಮಾಡುವ ಮುನ್ನ ಹ ನಾನಿದ್ದೀನಲ್ವಾ, ಹ ನಾ ಬರುವ ಮುನ್ನ ಹ ಯುದ್ಧರಂಗ ಗೌಣವಾಗಿತ್ತು. ಹ ನಾನು ಬಂದಿದ್ದೇ ಬಂದದ್ದು. ಹ. ನಿನ್ನಿಂದಲೂ ಪ್ರತಿಜ್ಞೆ, ಸುಧನ್ಮನಿಂದಲೂ ಪ್ರತಿಜ್ಞೆ ಆಗಿ ನೀವು ಹೋಯಿತು. ಒಂದು ಬರುವಿಕೆಯಿಂದ ನನ್ನ ಒಂಥರ ಉತ್ಸಾಹ ಮೂಡಿ ಬಂತು. ಆಗಲೇಬೇಕು. ಹ ಭಗವಂತ ಬಂದ ಮೇಲೆ ಭಕ್ತರಿಗೆ ಉತ್ಸಾಹ ಬರಲೇಬೇಕು. ಹೌದು. ಆದರೆ ಪ್ರತಿಜ್ಞೆ ಮಾಡುವ ಮುನ್ನ ಹ ಈ ಭಗವಂತನ ಒಂದು ಮಾತನ್ನಾದ್ರೂ ಕೇಳಬಾರ್ದಿತ್ತಾನೆ. ತಪ್ಪಾಗಿ ಹೋಯಿತಾ? ನಿಜವಾಗಲೂ ತಪ್ಪಾಯಿತು. ಏಕೆ? ಏನಂದ್ರೆ ನೀನು ಮೂರು ಸರದಲ್ಲಿ ಕಡಿದು ಚೆಲ್ಲುತ್ತೇನೆ, ಚೆಲ್ಲುತ್ತೇನೆ. ಇದೇ ಪ್ರತಿಜ್ಞೆಯನ್ನ ಹ ಹಿಂದೆ ಜಯದ್ರಥನ ಕಾಲದ ನೆನಪು ಬಂದಿತು ನನಗೆ. ಓಹೋ ಹೋ ಹೋ ಹೋ. ಮಹಾಭಾರತ ಯುದ್ಧದ ಘಟ್ಟ. ಹ ಅಭಿಮನ್ಯು ಚಕ್ರ ವೇದಿಸುವಲ್ಲಿ ಸೋತು ಸತ್ತು ಹೋದ. ಹ ಕಾರಣ ಜಯದ್ರಥ ಹ ಅವನನ್ನು ರಾತ್ರಿ ಒಳಗಾಗುವುದನ್ನು ಕೊಂದು ಕಳೆಯುತ್ತೇನೆ ಎನ್ನುವುದಾಗಿ ಶಪಥವನ್ನು ಮಾಡಿದೆ. ರಾತ್ರಿ ಒಳಗಾಗಿ ಕೊಂದು ಕಳೆಯುತ್ತೇನೆಂದು ಶಪಥ ಮಾಡಿದವ. ಶಪಥ ಪೂರೈಸಿದ್ದೇನಲ್ಲ, ಕೊಂದು ಕಳೆದಿದ್ದೇನಲ್ಲ. ಖಂಡಿತವಾಗಿ ಕೊಂದಿದ್ದೀಯ. ಹ ಅದಕ್ಕಾಗಿ ನಾನೆಷ್ಟು ಕಷ್ಟಪಟ್ಟೆ ಅನ್ನುವುದನ್ನು ನೀನು ಅರಿತಿದ್ದೀಯ. ದೇವರಿಗೆ ಬಿಟ್ಟ ವಿಷಯ. ಹ. ಹ ಸಾಯಂಕಾಲದೊಳಗೆ ಕೊಲ್ಲುತ್ತೇನೆ. ಹ ವಿರೋಧಿ ಪಾಳ್ಯದಲ್ಲಿ ಹ. ಅಡಗಿ ಕುಳಿತವನು ಅವನು. ಹ ಸೂರ್ಯಾಸ್ತಕ್ಕೆ ಅರೆಗಳೆಯವರೆಗೂ ಹ ಹೊರಬರಲಿಲ್ಲ. ಇನ್ನೇನು ಸೂರ್ಯಾಸ್ತದ ಸಮಯ ಬಂದು ಬಿಟ್ಟಿತ್ತು. ಹ್ಮ್ ಕೊಲ್ಲದಿದ್ದರೆ ಅಗ್ನಿ ಪ್ರವೇಶ ನಿನ್ನದು. ಹ್ಮ್
ಯೋಚಿಸಬೇಕಾದಂತ ಸಮಯ. ಹ್ಮ್ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡ ಹಿಡಿದೆ, ಹ್ಮ್ ರಥಕ್ಕೆ ಇರುಳು ಸೃಷ್ಟಿಯಾಯಿತು. ಹ್ಮ್ ಜೀವ ಭಯವಿಲ್ಲವೆಂದು ಹೊರ ಬಂದ ಜಯರಥ. ಹ್ಮ್ ತಕ್ಷಣ ಕೊಂದಿದ್ದೀಯ. ಕತ್ತಲ ಬೆಳಕಿನ ಆಟದಲ್ಲಿ. ಹೌದು. ಹ್ಮ್ ಆದರೆ ಹ್ಮ್ ಈ ಸುಧನ್ಮ ಅಲ್ವಾ? ಹಾಗಲ್ವಲ್ಲ. ಯಾಕೆ? ಭಕ್ತಿ ಭಾವ ತುಂಬಿದ ಮೂರ್ತಿವನು. ಹಾ ಅದಲ್ಲದೇವನು ಏನು? ವೀರ ವೈಷ್ಣವನಿವನು ನಿನ್ನಿಂದಲೇ ನಗೀತು. ವೀರ ವೈಷ್ಣವನಿವನು ನಿನ್ನಿಂದಲೇ ನಗೀತ. ಸಾರಸದ್ಭಕ್ತನಾಗಿದನು ಎನಗೀತ. ಸಾರಸದ್ಭಕ್ತನಾಗಿಗನು. ಮೇರೆ ದಪ್ಪಿದೆ ನೀನು, ಮೇರೆ ದಪ್ಪಿದೆ ನೀನು, ಮೀರಿದೆಯ ಅಕಟ. ಸೈರಿಸಲಾದೆಂದು ಕೇಳಾನು. ಮೇರೆ ದಪ್ಪಿದೆ ನೀನು, ಮೀರಿದೆಯ ಅಕಟ. ಸೈರಿಸಲದೆಂದು ಕೇಳಾನು. ಅರ್ಜುನ, ದೇವ ಮೀರಿ ತಪ್ಪಿ ಮಾತಾಡಿದ ನೀನು. ಹಾ ಈತನು ಯಾರು ಗೊತ್ತಾ? ಯಾರು? ವೀರ ವೈಷ್ಣವನು. ಹಾ ವೈಷ್ಣವರೆಂದರೆ ಬ್ರಾಹ್ಮಣೋತ್ತ ಕುಲಮರು, ಹಾ ದೇವರಿಗೆ ಅತ್ಯಂತ ಸಮೀಪದಲ್ಲಿರುವವರು. ಹ್ಮ್ ಸಾಮಾನ್ಯ ಜನರಿಗೆ ಭಗವಂತನನ್ನು ಸಾಕ್ಷಾತ್ಕರಿಸುವವರೇ ಬ್ರಾಹ್ಮಣರು. ಹೌದು. ಅದಲ್ಲದೆ ಹ್ಮ್ ಈತನು ಪಿತೃವಾಕ್ಯ ಪರಿಪಾಲಕನೂ ಹೌದು. ಹ್ಮ್ ಯಜ್ಞದ ಅಶ್ವವು ಚಂಪಕಾವತಿಗೆ ಬಂದಾಗ ಸುಧನ್ಮ ಕಟ್ಟಿದ. ಹ್ಮ್ ಯುದ್ಧಕ್ಕೆ ಹೋಗು ಮಗನೇ ಎಂದು ಹಂಸಧ್ವಜ ಕಳಿಸಿದಾಗ ಹ್ಮ್ ಯುದ್ಧ ಸಂದರ್ಭದಲ್ಲಿ ಹಾ ಮಡದಿಯ ಅಂತಃಪುರಕ್ಕೆ ಹೋದ. ಹಾ ಅವಳ ಇಚ್ಛೆಯ ಮೇರೆಗೆ ಒಂದಿರುಳನ್ನು ಅವಳ ಹತ್ತಿರ ಕಳೆದಿದ್ದಾನೆ. ನಿಜ. ಇದನರಿತ ಹಂಸದೂತ ಹ್ಮ್ ಆತನನ್ನು ಕುದಿಯುವ ಎಣ್ಣೆ ಒಳಗೆ ಅದ್ದಿದ್ದಾನೆ. ಹ್ಮ್ ಏನಾದ್ರೂ ಆಯಿತಾ? ಇಲ್ಲ. ಯಾಕೆ ಗೊತ್ತಾ? ಹ್ಮ್ ಅಲ್ಲಿ ಕಾದದ್ದು ಏನು ಅವನನ್ನ? ಕೇವಲ ನಿನ್ನ ನಾಮಸ್ಮರಣೆ ಮಾತ್ರ. ಹೌದಪ್ಪ, ಹ್ಮ್ ನಾನೇ ಕಾದಿದ್ದೇನೆ ಆತನನ್ನ. ಹ್ಮ್ ಯಾಕೆ ಗೊತ್ತಾ? ಏಕಾದಶಿ ವ್ರತದ ನಿಯಮದಲ್ಲಿದ್ದಾನವನು. ಹ್ಮ್ ಅದಲ್ಲದೆ ಹ್ಮ್ ಇನ್ನೊಂದು ವಿಷಯದಲ್ಲಿ ಹ್ಮ್ ನಮ್ಮೀರ್ವರನ್ನು ಮೀರಿಸಿದ್ದಾನವನು. ಯಾವುದು? ಏಕಪತ್ನಿ ವ್ರತಸ್ಥನು. ಆ ಮಟ್ಟಿಗೆ ಆಗಬಹುದು. ಹಾಗಲ್ವಾ? ಹ್ಮ್ ನಿನಗಾದರೂ ಲೆಕ್ಕಕ್ಕಿದೆ, ಹಾ. ನನಗೆ ಮೀರಿದ ಕೈಯಾಗಿದೆ, ಅಗಣಿತ. ಅಗಣಿತವಾದದ್ದು. ಹ್ಮ್ ಯೋಚಿಸಬೇಕು ಪಾರ್ಥ. ಹಾ ಏಕಪತ್ನಿ ವ್ರತಸ್ಥನಾಗಿರುವುದೆಂದರೆ ಸಾಮಾನ್ಯವೇನಲ್ಲ. ಹಾ 1000 ಯಜ್ಞ ಯಾಗಾದಿಗಳನ್ನು ಮಾಡಿದ ಹಾ ಏನು ಪುಣ್ಯ ಲಭಿಸ್ತದೆಯಲ್ಲ, ಹಾ ಅದೆಲ್ಲವೂ ಈ ಏಕಪತ್ನಿ ವ್ರತಸ್ಥನಾಗಿದ್ದರೆ ಸಾಕು. ಓಹೋ. ಎಲ್ಲ ಪುಣ್ಯ ಅವನ ಹತ್ರ ಸೇರ್ತದೆ ಬಂದು. ಹ್ಮ್ ಇಷ್ಟಾದ್ರೂ ಹ್ಮ್ ನೀನೊಂದು ಯೋಚಿಸಬೇಕಾಗಿತ್ತು. ಹ್ಮ್ ವೀರನು ಧೀರನು ಹೌದು. ಹ್ಮ್ ಯೋಚಿಸು ನೀನು. ನಾನು ಬರುವ ಮೊದಲೇ ನಿನ್ನನ್ನು ಸೋಲಿಸಿದ್ದಾನಂತ. ಹೌದು ಸ್ವಾಮಿ. ಅಂದಾದ್ಮೇಲೆ ಹ್ಮ್ ನೀನು ಪ್ರತಿಜ್ಞೆ ಮಾಡುವ ಮುನ್ನ ಹ್ಮ್ ಸ್ವಲ್ಪನಾದರೂ ಯೋಚಿಸಬೇಕಾಗಿತ್ತು ಪಾರ್ಥ. ಏನಾಯ್ತು? ಈಗ ಹ್ಮ್ ಯುದ್ಧದಲ್ಲಿ ಸಂದಿಗ್ಧ ಪರಿಸ್ಥಿತಿ ನನ್ನದು. ಭಕ್ತಿಯಲ್ಲಿ ನಿನಗಿಂತಲೂ ಹಿರಿಯ ಆತ ನನಗೆ. ನೀವೇ ಒಂದು ಪರಿಹಾರ ಕಂಡುಕೊಡಿ. ಕಂಡಿಡಿಲೇಬೇಕಾಗ್ತದೆ. ಹ್ಮ್ ನೀನು ನನಗೆ ಭಾವನು ಹೌದು, ಭಕ್ತನು ಹೌದು. ಹ್ಮ್ ಆದರೆ ಆತನು ನನಗೆ ಭಕ್ತಿ ಭಾವದಲ್ಲಿ ನಿನಗಿಂತಲೂ ಹಿರಿಯ. ಹ್ಮ್ ಭಕ್ತಿಯೋ ಭಾವನೋ ಅನ್ನುವ ಚಿಂತೆಯಲ್ಲಿ ನಾನು ಹ್ಮ್ ನಿಮ್ಮೆಲ್ಲರನ್ನು ಕಾಯುತ್ತೇನೆ ಅಂತ ಹಾ. ಕುಂತಿದೇವಿಗೆ ಮಾತನ್ನು ಕೊಟ್ಟಿದ್ದೇನೆ. ನಾನು ಹ್ಮ್ ಕಾಯಲೇಬೇಕು. ಹಾ ಮಹಾಭಾರತ ಯುದ್ಧದ ಅಂತ್ಯದವರೆಗೂ ಅದನ್ನೇ ಮಾಡಿದ್ದೇನೆ. ಹ್ಮ್ ದ್ವಾಪರ ಯುಗದ ಹ್ಮ್ ಕಾಲಘಟ್ಟದ ಕೊನೆಯ ಹಂತದಲ್ಲಿದ್ದೇವೆ ನಾವು. ಹಾ ಆದರೆ ಈಗ ಹ್ಮ್ ಭಕ್ತಿ ಭಾವಗಳ ಎರಡರ ನಡುವೆ ಹ್ಮ್. ಸಂದಿಗ್ಧ ಪರಿಸ್ಥಿತಿ ಈ ಕೃಷ್ಣನದು. ಹ್ಮ್ ಏನು ಮಾಡುವುದು ಈಗ? ತಿಳಿದನು ನಿನ್ನಯ ಚೇತನು ಬಳಿಕೆಯ ನಿಜದೊಲವೋ. ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವೋ. ಒಲಿಯುವುದು ಕಾಯವು ಜಗ
ಜಗದೊಳಗುಳಿಯುವು ಕೀರ್ತಿಗಳು. ಭಗವಂತ, ನಿನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ಬೇಸರ ಆದದ್ದು ಸಹಜ. ಎಂತಹ ಸಂದಿಗ್ಧ ಪರಿಸ್ಥಿತಿ ನಿನಗೆ. ಒಬ್ಬ ಭಾವಭಕ್ತ, ಇನ್ನೊಬ್ಬ ಭಾವನಾ ಭಕ್ತ. ಭಾವನೆಗಳ ನಡುವಂತ ಈ ಧ್ವರದಲ್ಲಿ ಜಯವನ್ನು ಕರುಣಿಸುವುದು ಯಾರಿಗೆ ಎನ್ನುವ ಪ್ರಶ್ನೆ ನಿನಗೆ. ಪಾರ್ಥನಿಗೆ ಜಯವನ್ನೇ ಕರುಣಿಸಬೇಕು ಭಗವಂತ. ನನಗೆ ಕರುಣಿಸಿದಂತಾದ್ರೆ ಪಾಂಡವ ಪಾಲಕ ಎನ್ನುವಂತಹ ಬಿರುದಿಗೆ ಧಕ್ಕೆ ಬರ್ತದೆ. ಹಾಗಾಗಿ ಬದುಕಿದರೆ ಸುಧನ್ವ, ಸೂರ್ಯಚಂದ್ರ ಇರುವವರೆಗೂ ನನ್ನ ಹೆಸರು ಇರಬೇಕು. ಅಳಿಯುವುದು ಕಾಯವು, ಉಳಿಯುವುದು ಕೀರ್ತಿಯು. ಭಗವಂತ, ನಿನ್ನ ಪಾದದಲ್ಲಿ ನನಗೆ ಕೈವಲ್ಯವಿರಲಿ. ಅರಸ ಕೇಳಂಜನನು, ಅರಸ ಕೇಳಂಜನನು ರೋಷ ಭರಿತನಾಗಿ, ರೋಷ ಭರಿತನಾಗಿ. ರೋಷ ಭರಿತನಾಗಿ ಕೆಲವೋ ಸುಧನ್ವ, ನಿನ್ನನ್ನು ಈ ಶಸ್ತ್ರಾಸ್ತ್ರದಿಂದ ಕೊಂದುಕೊಳ್ಳದಿದ್ದರೆ ನಾನು ಪಾರ್ಥನೇ ಅಲ್ಲ. ಶರವ ಕೂಡುತ್ತಿರಲು ಮುನ್ನ ಗೋವರ್ಧನೋತ್ರಿಯ ಧರಿಸಿ ಗೋಕುಲವನು ಕಾಯ್ದ ಭರಿತ ಪುಣ್ಯವಿಯೇ. ಅರ್ಜುನ, ಸ್ವಾಮಿ, ನಾ ಬರುವ ಮುನ್ನ ಹಾ. ಎಷ್ಟೋ ಸರಗಳನ್ನು ಪ್ರಯೋಗಿಸಿದ್ಯಾ. ಹೌದು, ಈ ಸರವು ಹಾಗೆ ಆಗ್ತದೆ, ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ವಾ? ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾಕೆ ಗೊತ್ತಾ? ಹಾ. ಯೋಚಿಸಬೇಕು. ಹಾ, ಆತನ ಪ್ರತಿಜ್ಞೆಯನ್ನು ನೀನು ನೆನಪು ಮಾಡಿಕೊ. ಹಾ, ನೀನು ಬಿಡುವ 3 ಸರಗಳನ್ನು ಮಧ್ಯದಲ್ಲೇ ತುಂಡರಿಸದಿದ್ದರೆ ಕೃಷ್ಣ ಭಕ್ತನಲ್ಲ. ಹೌದು. ಭಕ್ತನನ್ನ ಕೈ ಬಿಡ್ಲಿಕ್ಕೆ ಆಗ್ತದೇನಾ? ನನಗೆ ಸೋಲ್ ಆಗ್ತದ. ಹಾಗಾದ್ರೆ ನಿನ್ನನ್ನೂ ಸೋಲಿಸುವ ಹಾಗಿಲ್ಲ, ಹಾ. ಭಕ್ತನನ್ನೂ ಮಧ್ಯದಲ್ಲಿ ಕೈ ಬಿಡುವ ಹಾಗಿಲ್ಲ. ಹಾ. ಯೋಚಿಸಬೇಕು. ಹಾ. ಅವನ ಪುಣ್ಯವೆಲ್ಲವನ್ನು ನಿನಗೆ ಹೇಳಿದ್ದೇನೆ. ಹಾ. ಆದ್ದರಿಂದ ಹಾ. ಈ ಶಿರಕ್ಕೆ ಈ ಈ ಶರಕ್ಕೆ ಹಾ, ನಾನು ಚಿಕ್ಕವನಿದ್ದಾಗ ಗೋವರ್ಧನ ದಾರಿಯಾಗಿದ್ದೆ. ಹಾ, ಗೋಗಳನ್ನ, ಗೋಪಾಲಕರನ್ನ, ಗೋಮಾತೆಗಳನ್ನ ರಕ್ಷಿಸಿದ್ದರಿಂದ ಹಾ, ಅನೇಕ ಪುಣ್ಯಗಳು ನನಗೆ ಲಭಿಸಿದವು. ಹಾ. ಅದನ್ನೆಲ್ಲವನ್ನು ಈ ಸರಕ್ಕೆ ದಾರಿ ಎರಿಯುತ್ತೇನೆ, ಹೌದಲ್ವಾ? ಪ್ರಯೋಗಿಸು. ಭಗವಂತ, ಬರುವ ಈ ಬಾಣವನ್ನು ಮಾರ್ಗ ಮಧ್ಯದಲ್ಲೇ ತುಂಡರಿಸಿ ಹೋದ್ರೆ ನಿನ್ನ ಪಾದನ ಮೀದ ಭಕ್ತ ನಾನಲ್ಲ. ಬಲಿಗಳೊಂದು ಶರವೊಡನು ಅರ್ಜುನ, ಸ್ವಲ್ಪ ನಿಲ್ಲು. ಶರವ ಕೂಡಲೊಲಿದು ಕೃಷ್ಣಾವತಾರದೊಳಗೆ ಶರವ ಕೂಡುತ್ತಿರಲು ಒಲಿದು ಕೃಷ್ಣಾವತಾರದೊಳಗೆ ಗಳಿಸಿದ ತುಳ ಪುಣ್ಯ ಬಲುವ ನೀಯಲಾಗ. ಅರ್ಜುನ, ದೇವ, ಗೋವರ್ಧನ ದಾರಿಯಾದಂತಹ ಪುಣ್ಯ ಇದಕ್ಕೆ ಸಾಕಾಗ್ಲಿಲ್ಲ. ಸಾಕಾಗದೆ ಹೋಯಿತು. ಎರಡನೇ ಬಾಣ. ಹಾ, ಯೋಚಿಸಬೇಕು. ಹಾ. ಹೆಚ್ಚಿನ ಪುಣ್ಯ ಬೇಕು. ಪುಣ್ಯ ಧಾರೆ ಎರಿತೀರಾ? ದಾರಿ ಯಾವ ಎರಿಲೇಬೇಕು. ಪುಣ್ಯ? ಶ್ರೀಕೃಷ್ಣನ ಅವತಾರದಲ್ಲಿ ಹಾ, ಧರ್ಮದ ಸ್ಥಾಪನೆಗಾಗಿ ಮಾಡಿದ ಹಾ. ಅದೆಷ್ಟೋ ಪುಣ್ಯದ ಕಾರ್ಯಗಳಿದೆ. ಹಾ, ಅದೆಲ್ಲದರ ಪುಣ್ಯಗಳನ್ನ ಹಾ. ಇದಕ್ಕೆ ದಾರಿ ಎರೆಯುತ್ತೆ. ಹಾ. ತಕ್ಷಣ ಪ್ರಯೋಗಿಸು. ಪ್ರಯೋಗಿಸ್ತೇನಂತೆ. ಈ ಬಾಣವನ್ನು ತುಂಡರಿಸದೆ ಹೋದ್ರೆ ಅರುಂಧತಿ ವಸಿಷ್ಠರು ಒಂದಾಗಿದ್ದ ಆ ಸಮಯದಲ್ಲಿ ಹೋಗಿ ಅವರನ್ನು ಕೊಂದವನಿಗೆ ಯಾವ ಗತಿ ಬರ್ತದೆಯೋ ಅದು ನನ್ನ ಪಾಲಿಗೆ. ಸುತ್ತುದೆರಡು ಶರವೋ, ಸುತ್ತುದೆರಡು ಶರವೋ ಒಲಿದು ಒಂದು ಶರದೆಯುವ ಚಲುವ. ಉಳಿದೊಂದೇ ಸರವನ್ನು ಪ್ರಯೋಗಿಸ್ತೇನೆ. ಅರ್ಜುನ, ಸ್ವಲ್ಪ ನಿಲ್ಲು. ಸಾಕಾಗ್ಲಿಕ್ಕಿಲ್ವಾ? ಎರಡು ಸರವು ಪ್ರಯೋಜನ ಏನ್ ಮಾಡೋಣ? ಮಾಡದೆ ಹೋಯಿತು. ಏನ್ ಮಾಡೋಣ ಪ್ರಭು? ಉಳಿದಿರುವುದು ಒಂದೇ ಬಾಣ. ಮಧ್ಯದಲ್ಲಿ ತುಂಡರಿಸಿದ್ದಾನೆ. ಹಾ, ಕೊನೆಯ ಸರ. ಹಾ, ನಿನ್ನ ಪ್ರತಿಜ್ಞೆಯೂ ಉಳಿಯಬೇಕು, ಹಾ, ಸುಧನ್ಮನ ಪ್ರತಿಜ್ಞೆಯೂ ಉಳಿಯಬೇಕು. ಹಾ, ಯೋಚಿಸಬೇಕು. ಹಾ. ಇದಕ್ಕೆ ಹಾ. ಅತಿ ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯವೋ, ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ ವಂದನ ತುಳ ಸತ್ವ ಜನಕ್ಕೆ ವಂದಿಸಿತಾನೋ. ಅರ್ಜುನ, ದೇವ, ಎರಡರ ಪುಣ್ಯವು ಸಾಲಲಿಲ್ಲ. ಹಾ,
ಉಳಿದಿರುವುದು ಒಂದೇ ಒಂದು ವಸ್ತ್ರ. ಒಂದೇ ಒಂದು ವಸ್ತ್ರ. ಇದಕ್ಕೆ ಯಾವ ಪುಣ್ಯ? ಇದಕ್ಕೆ ಹ ಈ ಜನ್ಮದ ಪುಣ್ಯ ಸಾಕಾಗ್ಲಿಲ್ಲ. ಮತ್ತೆ ಹಿಂದಿನ ಜನ್ಮ ಹ ಶ್ರೀರಾಮನಾಗಿ ಅವತಾರ ಇತ್ತು. ತ್ರೇತೆಯಲ್ಲಿ ತ್ರೇತೆಯಲ್ಲಿ ಹ ಬಹು ಪುಣ್ಯವಾದ ಅವತಾರ. ಕೈ ಎತ್ತು ಮುಗಿಬೇಕು ಆ ಅವತಾರ. ಭಕ್ತಿ ಭಾವಗಳೇ ತುಂಬಿ ಬರುವ ಅವತಾರ. ಅದರಲ್ಲಿ ನಾನೂ ಕೂಡ ಏಕಪತಿ ವ್ರತಸ್ಥನಾಗಿದ್ದೆ. ಮಿತ್ರವಾಕ್ಯ ಪರಿಪಾಲಕನಾಗಿದ್ದೆ. ದುಷ್ಟರನ್ನು ರಕ್ಷಿಸಿ ಶಾಂತಿ ಧರ್ಮವನ್ನು ನೆಲೆಗೊಳಿಸಿದ್ದೆ. ಆದ್ದರಿಂದ ಅದೆಲ್ಲ ಪುಣ್ಯವನ್ನು ಇದಕ್ಕೆ ದಾರಿ ಏರಿದ್ದೇನೆ. ಅದಲ್ಲದೆ ಅಷ್ಟು ಸಾಕಾಗ್ಲಿಕ್ಕೆ ಇಲ್ಲವೇ ಇಲ್ಲ. ಅಷ್ಟು ಸಾಕಾಗ್ಲಿಕ್ಕಿಲ್ಲ. ಮತ್ತೆ ಕೊನೆಯ ಬಾಣ ಇದು. ತ್ರಿಮೂರ್ತಿಗಳನ್ನೇ ಅದರಲ್ಲಿ ಆಹ್ವಾನಿಸುತ್ತೇನೆ. ಮೊದಲಲ್ಲಿ ಬ್ರಹ್ಮನನ್ನು, ಕೊನೆಯಲ್ಲಿ ಲಯಕಾರನಾದ ಹರನನ್ನು ಕುಳ್ಳಿರಿಸುತ್ತೇನೆ. ಮಧ್ಯದಲ್ಲಿ ನಾನೇ ಕುಳಿತೇನಂತೆ. ಆಗಲೇಬೇಕು. ರಾಮಾಯಣದ ಪುಣ್ಯವೆಂದರೆ ಹಾಗೆ. ತ್ರಿಮೂರ್ತಿಗಳ ಆಹ್ವಾನವೂ ಆಗಿದೆ. ಚೈತನ್ಯವನ್ನು ನೀಡಿದ್ದೇನೆ, ಪ್ರಯೋಗಿಸು. ಪರಮಾತ್ಮ ಖಂಡವಿಲ್ಲದ ಪುಣ್ಯವನ್ನು ಖಂಡವಿಲ್ಲದ ಪುಣ್ಯವನ್ನು ಸೂರ್ಯಗೊಂಡವನಾನೋ ನರನು ಸೂರ್ಯಗೊಂಡವನಾನೋ ನರನು ಕೊಂಡಾಡದಿರೈ ಬರಿದೆ ಉತ್ತಂಡ ಶರವ ಬಿಡಿಸಿಯದೆ. ನಿನ್ನ ಪುಣ್ಯೋತ್ಸವನೆಲ್ಲ ದಾರಿ ಎರೆದಿದೆಯಲ್ಲ. ಈ ಪುಣ್ಯವನ್ನು ಸೂರ್ಯಗೊಂಡವ ಯಾರು? ನರನು ನಾನು. ಸುಧನ್ಮ, ಖಂಡವಿಲ್ಲದ ಪುಣ್ಯವನ್ನು ಸೂರ್ಯಗೊಂಡವನು ಯಾರು ಅಂತ ಕೇಳ್ತಾ ಇದೆಯಲ್ಲ. ಒಂದು ಅಂಬಿದೆ. ಅಂಬಿತ ಪಡೆಯದಿರೆಂದು ಅಂಬಿದ ಪಡೆಯದಿರೆಂದು ಸುತನೆಂಬಲೆ ಮಾತೆಯುವುದು ಸುತನೆಂಬಲೆ ಮಾತೆಯುವುದು ಕುಬೇರ ವಸತಿ ಕಂಡ ಎಂದು ನಂಬುವಳೇನು ಪ್ರಚಂಡ. ಪರಮಾತ್ಮ, ಬರುವ ಈ ಅಮ್ಮನ್ನು ಕಡಿಯದೆ ಹೋದ್ರೆ ತಾಯಿಗೆ ಮಗ ಅಲ್ಲ, ಹೆಂಡತಿಗೆ ಗಂಡ ಅಲ್ಲ, ಮಗನಿಗೆ ಅಪ್ಪ ಅಲ್ಲ, ಅಪ್ಪನಿಗೆ ಮಗ ಅಲ್ಲ. ಅದಲ್ಲದೆ ಪರಮ ಪವನವಾದಂತಹ ದಿನ ಶಿವರಾತ್ರಿಯ ದಿನದಂದು ಬಿಲ್ವ ದಳಗಳನ್ನು ಹಿಡಿದು ಶಿವಲಿಂಗದ ಮುಂದೆ ನಿಂತು ಪೂಜೆ ಮಾಡುವ ಆ ಹೊತ್ತಿಗೆ ಬಿಡದಕ್ಕಿಸುವನ ಎತ್ತು ಬಿಡದಕ್ಕಿಸುವನರೆಂದು ತಡೆದೆಡಗಾಲಿನೊಳಗೆ ಒಂದು ತಡೆದೆಡಗಾಲಿನೊಳಗೆ ಒಂದು ಪರಮಾತ್ಮ ಆ ಹೊತ್ತಿಗೆ ಅವರಿಗೆ ಬಿಡದೆ ಎಡಗಾಲಿನಿಂದ ಒದ್ದವನಿಗೆ ಯಾವ ಪರಿಸ್ಥಿತಿ ಬರ್ತದೆಯೋ ಅದೇ ಪರಿಸ್ಥಿತಿ ಸುಧನ್ವನ ಪಾಲಿ ಬಂತು. ಏನು ತಾನೇ ಭುಜಗಳ ಹೊಯ್ದು ಜಲ ಜಲ ಜಲ